ಬೈಕ್ ಟ್ಯಾಕ್ಸಿ ಓಡಿಸುವುದಕ್ಕೆ ಹೈಕೋರ್ಟ್ ಅನುಮತಿ ಹಿನ್ನೆಲೆ ಮೇಲ್ಮನವಿಗೆ ಮುಂದಾದ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ. ಜೊತೆಗೆ ಸಾರಿಗೆ ಸಚಿವರು, ಸಾರಿಗೆ ಕಾರ್ಯದರ್ಶಿಗಳಿಗೆ, ಆಯುಕ್ತರಿಗೆ ಮನವಿ ಮಾಡಲಿರುವ ಮುಖಂಡರು ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸಾರಿಗೆ ಆಯುಕ್ತರ ಕಚೇರಿಗೆ ಭೇಟಿಯನ್ನು ನೀಡಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಸರ್ಕಾರ ಬೇಡ ಅಂತ ಹೇಳಿತ್ತು. ಅದಾದಮೇಲೆ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ಹೈಕೋರ್ಟೇ ಅನುಮತಿ ಕೊಟ್ಟಿದೆ. ಆದರೆ ಇದನ್ನು ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮುಂದಾಗ್ತಾ ಇರುವಂಥದ್ದು. ಜೊತೆಗೆ ಸಾರಿಗೆ ಸಚಿವರು, ಸಾರಿಗೆ ಕಾರ್ಯದರ್ಶಿಗಳಿಗೆ, ಆಯುಕ್ತರಿಗೆ ಮನವಿಯನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಮುಖಂಡರುಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸಾರಿಗೆ ಆಯುಕ್ತರ ಕಚೇರಿಗೆ ಭೇಟಿಯನ್ನು ನೀಡಿ ಅಲ್ಲಿ ಚರ್ಚೆಯನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಬೆಳವಣಿಗೆಗಳಿಗೆ ಏನು ನೋಡಿ, ಈ ಬೈಕ್ ಟ್ಯಾಕ್ಸಿ ವಿರುದ್ಧ ಸಾಕಷ್ಟು ಅಸಮಾಧಾನ, ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಇದರಿಂದ ನಮಗೆ ಲಾಸ್ ಆಗುತ್ತೆ, ಆಮೇಲೆ ಪ್ರಯಾಣಿಕರಿಗೆ ಸೇಫ್ಟಿ ಅನ್ನೋದಿರಲ್ಲ, ಇನ್ನೊಂದು ಮತ್ತೊಂದು. ಬಟ್ ಈ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟೇ ಈಗ ಪರ್ಮಿಷನ್ ಕೊಟ್ಟಿರೋದ್ರಿಂದ, ಸರ್ಕಾರ ಬೇಡ ಅಂತ ಹೇಳಿದ್ರು ಕೋರ್ಟೇ ಪರ್ಮಿಷನ್ ಕೊಟ್ಟಿರೋದ್ರಿಂದ ಈಗ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ಮೇಲ್ಮನವಿಗಿಂತ ಮುಂಚಿತವಾಗಿ ಸಾರಿಗೆ ಸಚಿವರನ್ನ, ಸಂಬಂಧಪಟ್ಟಂತವರನ್ನ ಭೇಟಿಯಾಗಿ ಚರ್ಚೆ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಇದೀಗ ಈ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು ಏನೇನು ಪ್ಲಾನ್ ಮಾಡ್ಕೊಳ್ಳಲಾಗಿದೆ? ನೀತಿ ಮುಖ್ಯವಾಗಿ ಬೈಕ್ ಟ್ಯಾಕ್ಸಿಗಳನ್ನ ಅದರಲ್ಲೂ ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಓಡಿಸ್ಲಿಕ್ಕೆ, ಅದನ್ನು ಒಂದು ವಾಣಿಜ್ಯವಾಗಿ ನಡೆಸಲಿಕ್ಕೆ ಕೂಡ ಈಗಾಗಲೇ ಹೈಕೋರ್ಟ್ ಇತ್ತೀಚೆಗೆ ಅನುಮತಿಯನ್ನು ನೀಡಿರುವಂತದ್ದು. ಇದು ಸಹಜವಾಗಿ ಆಟೋ ಮತ್ತೆ ಕ್ಯಾಬ್, ಓಲಾ ಕ್ಯಾಬ್ಗಳು ಹಾಗೇನೆ ಬೇರೆ ಬೇರೆ ಅಗ್ರಿಗೇಟರ್ ಆಪ್ಗಳು ಇರುವಂತಹ ಕ್ಯಾಬ್ಗಳಿಗೆ ಸಾಕಷ್ಟು 4 ವೀಲರ್ ಅವರಿಗೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ, ಅವರಿಗೆ ಜೀವನಾಂಶಕ್ಕೂ ಕೂಡ ತೊಂದರೆ ಆಗುತ್ತೆ ಅನ್ನುವಂತಹ ಅಸಮಾಧಾನ ಇದೆ. ಈಗಾಗಲೇ ಆಟೋ ಯೂನಿಯನ್ ಕೂಡ ಹಲವು ವಿಷಯಗಳನ್ನು ಇಟ್ಕೊಂಡು ಸಾರಿಗೆ ಅಧಿಕಾರಿಗಳನ್ನ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಭೇಟಿ ಮಾಡುವಂತದ್ದು, ಮನವಿ ಸಲ್ಲಿಸುವಂತ ಪ್ರಕ್ರಿಯೆ ಮಾಡ್ತಾ ಇದೆ. ಇತ್ತೀಚೆಗೀಗ ಈ ಬೈಕ್ ಟ್ಯಾಕ್ಸಿ ಜೊತೆಗೆ ಬರೀ ಕ್ಯಾಬ್ಗಳು, ಆಟೋಗಳು ಅಷ್ಟೇ ಅಲ್ಲದೆ ಖಾಸಗಿ ಬಸ್ಗಳ ಒಕ್ಕೂಟಗಳು ಕೂಡ ಇವ್ರ ಜೊತೆಗೆ ಕೈ ಜೋಡಿಸ್ತಿವೆ. ಕಾರಣ ಎಷ್ಟು ಅಂತಂದ್ರೆ, ಸಣ್ಣ ಪುಟ್ಟ ಒಂದ್ ರೀತಿಯಲ್ಲಿ ವ್ಯಾಪಾರಗಳು, ವಹಿವಾಟುಗಳು ಏನಿರ್ತವೆ ಅಥವಾ ಪಾರ್ಸಲ್ಗಳು ಆ ತರದ್ದು ಏನಿರ್ತವೆ, ಅದು ಒಂದ್ ರೀತಿಯಲ್ಲಿ ಹೊಡೆತಗಳಾಗತ್ತೆ ಅನ್ನುವಂಥದ್ದು. ಸಹಜವಾಗಿ ಈಗ ಖಾಸಗಿ ಸಾರಿಗೆ ಒಕ್ಕೂಟಗಳು ಒಂದ್ ರೀತಿಯಲ್ಲಿ ಈಗ ನ್ಯಾಯಾಲಯದ ಮೊರೆ ಹೋಗುವಂಥದ್ದು. ಆ ಸಂಬಂಧ ಈಗ ಇನ್ನು ಕೆಲವೇ ಹೊತ್ತಿನಲ್ಲಿ ಸಾರಿಗೆ ಸಚಿವರನ್ನ, ಸಾರಿಗೆ ಇಲಾಖೆ ಆಯುಕ್ತರನ್ನ ಭೇಟಿ ಮಾಡುವಂತದ್ದು, ಅವರಿಗೆ ಲಿಖಿತವಾದಂತಹ ದೂರು ಜೊತೆಗೆ ಮುಂದಿನ ಕಾನೂನು ಹೋರಾಟಕ್ಕೆ ಕೂಡ ಇದು ಹೊಣೆ ಆಗ್ತಾ ಇರುವಂತದ್ದು. ಸಹಜವಾಗಿ ಎಲ್ಲೋ ಒಂದ್ ರೀತಿಯಲ್ಲಿ ಅಗ್ರಿಗೇಟರ್ ಆಪ್ಗಳೇನಿರ್ತವೆ, ಓಲಾ, ಊಬರ್ ಹಾಗೇನೆ ಬೇರೆ ಬೇರೆ ಆಪ್ ಆಧಾರಿತ ಬೈಕ್ ಟ್ಯಾಕ್ಸ್ಗಳು ಇರ್ತವೆ, ಅವರಿಗೆ ಹೈಕೋರ್ಟ್ ಅನುಮತಿ ನೀಡಿರುವಂತದ್ದು. ಅದನ್ನ ಆಕ್ಷೇಪಿಸಿ ಈಗ ಮೇಲ್ಮನವಿ ಸಲ್ಲಿಕೆ ಮಾಡುವಂತದ್ದು. ಹೈಕೋರ್ಟ್ ನಲ್ಲಿ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸ್ತಾರ ಅಥವಾ ತ್ರಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸ್ತಾರ ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಅದಕ್ಕೂ ಮುಂಚಿತವಾಗಿ ಖಾಸಗಿ ಬಸ್ಗಳ ಸಾರಿಗೆ ಒಕ್ಕೂಟಗಳ ಸಂಘಟನೆ ಏನಿದೆ, ಅದು ಸಹಜವಾಗಿ ಮೊದಲು ಆರಂಭ ಹಂತದಲ್ಲಿ ಈಗ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡುವಂತದ್ದು, ಕಾನೂನು ರೀತಿ ಹೋರಾಟವನ್ನ ಯಾವ ರೀತಿ ನಡೆಸ್ತೀವಿ, ಸರ್ಕಾರ ಯಾವ ನಿರ್ಧಾರವನ್ನು ತಾಳುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಪಡಿಸಿಕೊಳ್ಳಲು ಈಗ 12 ಗಂಟೆಗೆ ಸಭೆ ಆಗುತ್ತೆ. ಸಹಜವಾಗಿ ಆ ಸಭೆಯಲ್ಲಿ ಸ್ವಲ್ಪ ಒಂದ್ ರೀತಿಯಲ್ಲಿ ಹೀಟ್ ಮೂವ್ಮೆಂಟ್ ಕೂಡ ಇರುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಖಾಸಗಿ ಸಾರಿಗೆ ಬಸ್ಗಳ ಒಕ್ಕೂಟಗಳ ಜೊತೆಗೆ ಅಷ್ಟೊಂದು ಒಂದ್ ರೀತಿಯಲ್ಲಿ ಸಂಬಂಧಗಳು ಸಾರಿಗೆ ಇಲಾಖೆ ಅಧಿಕಾರಿಗಳಿಲ್ಲ. ಅವರ ಒಂದಿಷ್ಟು ಮನವಿಗಳಿಗೆ ಇನ್ನೂ ಹಲವು ಮನವಿಗಳನ್ನ ರಿಜೆಕ್ಟ್ ಮಾಡುವಂತದ್ದು ಅಥವಾ ಬೇಡಿಕೆಗಳು ಅಷ್ಟೊಂದು ಸ್ಪಂದನೆ ಸಿಗದಂತ ಇರೋ ಹಿನ್ನೆಲೆಯಲ್ಲಿ ಈ ವಾದ ಮತ್ತು ಪ್ರತಿವಾದಗಳಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಸರ್ಕಾರ ಕೂಡ ಎಲ್ಲೊಂದ್ ರೀತಿಯಲ್ಲಿ ತಟಸ್ಥವಾಗಿದೆ ಅನ್ನುವಂತ ಆರೋಪ ಈಗ ಆಟೋ ಯೂನಿಯನ್ ಹಾಗೇನೆ ಪ್ರೈವೇಟ್ ಕ್ಯಾಬ್ಗಳ ಯೂನಿಯನ್ ಕಡೆಯಿಂದ ಇರುವಂತದ್ದು. ಆ ವಿಚಾರವಾಗಿ ಈಗಾಗಲೇ ಅಧಿಕಾರಿಗಳನ್ನ ತರಬೇತಿ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಮಾತಿನ ಚಕಮಕಿ ಆದ್ರೂ ಕೂಡ ಅಚ್ಚರಿ. ಹಾಗಾಗಿ ಕೆಲವೇ ಹೊತ್ತಿನ ನಡೆಯುವಂತಹ ಈ ಒಂದು ಸಭೆ ಹಾಗೂ ಮುಂದಿನ ಕಾನೂನು ಹೋರಾಟದ ಬಗ್ಗೆ, ಸರ್ಕಾರ ನಿಲುವಿನ ಬಗ್ಗೆ ಸಾಕಷ್ಟು ಮಾತಿನ ಚಕಮಕಿ ಆದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಸಭೆಗಳು ಮಹತ್ವ ಪಡೆದುಕೊಂಡಿರುವಂತದ್ದು. ಒಂದು ಹಂತದಲ್ಲಿ ಈ ಅಗ್ರಿಗೇಟರ್ ಆಪ್ಗಳಿಗೆ ಸಿಕ್ಕಿರುವಂತಹ ಜಯ ಇದು ತಾತ್ಕಾಲಿಕ ಅಂತ ಅನ್ಸುತ್ತೆ. ಮುಂದಿನ ಕಾನೂನು ಹೋರಾಟಗಳನ್ನ ಅಥವಾ ಮುಂದಿನ ಪೀಠದಲ್ಲಿ ಯಾವ ರೀತಿ ಪ್ರಶ್ನೆ ಮಾಡುವ, ಕಾನೂನು ರೀತಿಯಲ್ಲಿ ಹೇಗೆ ಹೆಜ್ಜೆ ನೀಡಬೇಕು ಅನ್ನೋದ್ರ ಬಗ್ಗೆ ಈಗ ಸಾರಿಗೆ ಬಸ್ಗಳ ಹಾಗೇನೆ ಸಾರಿಗೆ ಕ್ಯಾಬ್ಗಳು ಹಾಗೇನೆ ಆಟೋ ಯೂನಿಯನ್ ಅವರು ಈಗ ಮುಂದಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.